ಪವಿತ್ರ ಮದುವೆ ಮನೋಜ್ ಜೊತೆ ನಿಶ್ಚಯವಾಗಿದೆ. ಇಲ್ಲಿ ಮನೋಜ್ ಫೋರ್ಸ್ಫುಲಿ ಪವಿತ್ರನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಮದುವೆ ಆಗೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪವಿತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಮದುವೆ ಆಗೋದಿಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮದುವೆ ಆಗಲ್ಲ, ನನ್ನ ಮದುವೆ ಆಗಲ್ಲ ಅಂತ ಆಲ್ರೆಡಿ ಅಪ್ಪಂಗೆ ಹೇಳಿದ್ದೀನಿ, ದಯವಿಟ್ಟು ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾರೆ. ನಿನ್ನ ಒಪ್ಪಿಗೆ ಯಾರಿಗೆ ಬೇಕಾಗಿರೋದು? ನಿನ್ನ ಕುರುಳು ಸಿಕ್ಕಿದ್ರೆ ಸಾಕು ತಾಳಿ ಕಟ್ಟೋದಕ್ಕೆ, ನಿನ್ನ ಒಪ್ಪಿಗೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಮನೋಜ್ ಮತ್ತು ಅವರಮ್ಮ ಇಬ್ಬರು ಕೂಡ ಹೇಳ್ತಾರೆ. ಜನಗಳು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಈ ಕಡೆ ಪವಿತ್ರಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೂ ಕೂಡ ಈ ಮದುವೆ ಬೇಡ ಅಂತಲೇ ಆಕೆ ಹೇಳ್ತಿದ್ದಾಳೆ. ಇತ್ತ ಕಡೆ ಮದುವೆಯನ್ನು ನಿಲ್ಲಿಸಬೇಕು ಅಂತ ರಂಗ ಅವರು ಹೊರಟು ಬರ್ತಿದ್ದಾರೆ. ಜೊತೆಗೆ ದೇವ್ ಮತ್ತು ತಾತ ಇಬ್ಬರು ಕೂಡ ಆಲ್ರೆಡಿ ದೇವಸ್ಥಾನದಲ್ಲೇ ಇದ್ದಾರೆ. ಇಲ್ಲಿ ಪವಿತ್ರ ತಮ್ಮ ಮತ್ತು ತಾತನನ್ನು ಎಳ್ಕೊಂಡು ಬಂದು ಮನುಷ್ಯ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಪವಿತ್ರನ ಎದುರಿಸೋದಕ್ಕೆ ಮುಂದಾಗ್ತಾರೆ. ನಿನ್ನ ಜೀವ ನಿನ್ನ ತಾತ ಮತ್ತು ತಮ್ಮನ ಮೇಲಿದೆ ಅಲ್ವಾ, ನಿನ್ನ ಜೀವ ನನಗೆ ಬೇಕಾಗಿಲ್ಲ, ಆದರೆ ನೀನೇನಾದರೂ ನನ್ನ ಮದುವೆ ಆಗ್ತಾಯಿದ್ರೆ ನಿನ್ನ ತಮ್ಮ ಮತ್ತು ನಿನ್ನ ತಾತನ ಜೀವ ಇಲ್ಲೇ ಆರಿ ಹೋಗುತ್ತೆ, ಪ್ರಾಣ ಪಕ್ಷಿ ಆರಿ ಹೋಗುತ್ತೆ ಅಂತ ಹೇಳಿ ಮನೋಜ್ ಹೇಳ್ತಾರೆ. ತನ್ನ ತಾತ ಮತ್ತು ತಮ್ಮನಿಗೋಸ್ಕರ ಇಷ್ಟ ಇಲ್ಲದ ಮದುವೆಗೆ ಒಪ್ಪಿ ಇಲ್ಲಿ ಪವಿತ್ರ ಕುಳಿತುಕೊಂಡಿದ್ದಾಳೆ. ಈ ಕಡೆ ಮನೋಜ್ ತುಂಬ ಖುಷಿಯಿಂದ ಪವಿತ್ರಗೆ ಹಾರವನ್ನು ಹಾಕ್ತಾರೆ. ಪವಿತ್ರ ಇಷ್ಟ ಇಲ್ಲದ ಹಾರವನ್ನು ಹಾಕಬೇಕಾಗುತ್ತೆ, ಬಿಕಾಸ್ ತನ್ನ ತಮ್ಮ ಮತ್ತು ತಾತಂಗೇನು ಆಗಬಾರ್ದು ಅನ್ನೋ ಕಾರಣಕ್ಕೆ. ಕೊನೆಗೂ ಇಲ್ಲಿ ಮನೋಜ್ ತಾಳಿಯನ್ನು ತಗೊಂಡು ಪವಿತ್ರ ಕುರುಳಿಗೆ ಕಟ್ಟಬೇಕು ಅಂತ ಸಿದ್ಧನಾಗ್ತಾನೆ. ಬಟ್ ಅಷ್ಟರಲ್ಲಿ ಪವಿತ್ರ ಮದುವೆ ನಡೆದೇ ಹೋಗುತ್ತೆ. ಬಿಕಾಸ್ ಪವಿತ್ರಾಗೆ ಹಿಂದೆಯಿಂದ ಬಂದು ದೇವ್ ತಾಳಿ ಕಟ್ಟಿಬಿಡ್ತಾರೆ. ಬಟ್ ಪವಿತ್ರ ಗೊತ್ತಿಲ್ಲ ತನಗೆ ತಾಳಿ ಕಟ್ಟಿದ್ದು ಯಾರು ಅಂತ. ಈ ಕಡೆ ದೇವ್ ಪವಿತ್ರಾಗೆ ತಾಳಿ ಕಟ್ಟಿದಾಗೆ ಮನೋಜಮ್ಮ ಪವಿತ್ರ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ತಾತ ದೇವ್ರ ಮುಂದೆ ಕರ್ಕೊಂಡು ಹೋಗಿದ್ದ ಪವಿತ್ರ ಬದುಕು ಚೆನ್ನಾಗಿರಬೇಕು, ಪವಿತ್ರ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ನೀನು ನಿನ್ನ ತಮ್ಮಗೆ ಮಾತು ಕೊಟ್ಟಿದ್ಯಾ. ಆದರೆ ನಿನ್ನ ಮಾತನ್ನು ನೀನು ಉಳಿಸ್ಕೋಬೇಕು ಅಂದರೆ ಪವಿತ್ರನ ನೀನು ಮದುವೆ ಆಗಲೇಬೇಕಾಗತ್ತೆ. ನೀನೇನಾದರೂ ಪವಿತ್ರ ಮದುವೆ ಆಗದೆ ಇದ್ದರೆ ಖಂಡಿತ ಅಲ್ಲಿ ನಿನ್ನ ತಮ್ಮ ತಿಲಕ ಒಂದು ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀನು ಪವಿತ್ರನ ಮದುವೆ ಆಗಲೇಬೇಕು ಅಂತ ತಾತ ಹೇಳ್ತಾರೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ದೇವ್ ಪವಿತ್ರ ಕುರುಳಿಗೆ ತಾಳಿ ಕಟ್ಟಿದ್ದಾರೆ. ಈ ಕಡೆ ಪವಿತ್ರ ತಾಳಿ ಕಟ್ಟಿದ್ದು ದೇವ ಗೊತ್ತಾಗ್ತಿದ್ದಾಗೆ ಕೆಂಡು ಆಗ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.